ಹಾಗಿದ್ರೆ ಮಗುವನ್ನ ಹೇಗೆ ಕೊಂದ್ಲು ತಾಯಿ? ಮಗು ಕೊಂದು ಸೂಟ್ ಕೇಸ್ನಲ್ಲಿ ಸಾಗಿಸ್ತಾ ಇದ್ದಾಗ ತಾಯಿಯನ್ನ ಸೆರೆ ಹಿಡಿದ್ರು. ಮಗು ಪೋಸ್ಟ್ ಮಾರ್ಟಮ್ ಏನಾಯ್ತು, ಅದಾದ ಬಳಿಕ ಡಾಕ್ಟರ್ ಕುಮಾರ್ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಗುವಿನ ಕತ್ತು ಹಿಸುಕಿ ಹತ್ಯೆ ಮಾಡಲಾಗಿದೆ. ತಲೆದಿಂಬು ಅಥವಾ ಬೇರೆ ಯಾವುದೋ ವಸ್ತು ಬಳಸಿ ಉಸಿರುಗಟ್ಟಿಸಿ ಮಗುವಿನ ಹತ್ಯೆಯಾಗಿದೆ. ಕೈಯಿಂದ ಕತ್ತು ಹಿಸುಕಿ ಮಗುವಿನ ಹತ್ಯೆ ಮಾಡಿಲ್ಲ, ಯಾವುದೋ ವಸ್ತುವಿನ ಬಳಕೆಯಾಗಿದೆ. ಉಸಿರುಗಟ್ಟಿಸಿದ ಕಾರಣ ಮುಖ ಮತ್ತು ಎದೆ ಭಾಗ ಮಗುವಿನ ಊದಿಕೊಂಡಿತ್ತು. ಮಗುವಿನ ಮೂಗಿನಿಂದ ರಕ್ತಸ್ರಾವ ಆಗಿದೆ. ಸುಮಾರು 36 ಗಂಟೆ ಹಿಂದೆ ಈ ಹತ್ಯೆಯಾಗಿದೆ ಅಂತ ಡಾಕ್ಟರ್ ಕುಮಾರ್ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಂಗ್ಲಿಷ್ನಲ್ಲಿ ಸ್ಮಾದರಿಂಗ್, ಅದು ಬಹುಶಃ ಬಟ್ಟೆ ಯೂಸ್ ದಿಂಬು ಯೂಸ್ ಮಾಡಿರ್ಬೋದು. ಅದನ್ನು ಹಾಗಾಗಿ ಕುತ್ತಿಗೆನ ಸ್ಟ್ರಾಂಗ್ಯುಲೇಟ್ ಮಾಡಲಾಗಿದೆ. ಸ್ಟ್ರಾಂಗ್ಯುಲೇಷನ್ ಆಗಿ ಮಗು ಸತ್ತು ಹೋಗಿದೆ. ದಿಂಬು ಯೂಸ್ ಮಾಡಿರ್ಬೋದು ಅಥವಾ ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ, ಮಾಡ್ದಂಗಿಲ್ಲ. ಸಮ್ ಮೆಟೀರಿಯಲ್ಸ್ ಹ್ಯಾಸ್ ಯೂಸ್ಡ್, ಅದರಿಂದ ಕುತ್ತಿಗೆಯನ್ನು ಅವರು ಹಿಚ್ಕಿದ್ದಾರೆ. ಹಿಚ್ಕಿಬಿಟ್ಟು ಸ್ಟ್ರಾಂಗ್ಯುಲೇಷನ್ ಆಗಿ ಮಗು ಸತ್ತಿದೆ. ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ, ಅಂದರೆ ಮೋರ್ ದೆನ್ 36 ಅವರ್ಸ್ ಆಗಿದೆ. ಈ ಕುತ್ತಿಗೆ ಹಿಚ್ಚಿದಾಗ ಬ್ಲಡ್ ಡ್ರೈನ್ ಆಗೋದಿಲ್ವಲ್ಲ, ಹಾಗಾಗಿ ಅದು ನೋಸ್ ಮೂಲಕ ಮ್ಯೂಕೋಸದಿಂದ ಹೊರಗಡೆ ಬರ್ತದೆ. ಅದೇ ಬ್ಲಡ್ ಕಮಿಂಗ್ ಔಟ್ ಆಫ್ ದಿ ನೋಸ್. ಮಗುವಿನ ಹತ್ಯೆ ಮಾಡಿದ ಬಳಿಕ ತಾನೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ಲು ಸೂಚನಾ ಸೇಠ್. ಸೂಚನಾ ತನ್ನ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ನಂತರ ತನ್ನ ಎಡಗೈಯನ್ನ ಹರಿತ ವಸ್ತುವಿನಿಂದ ಕುಯ್ದುಕೊಂಡಿದ್ಲು. ಮಗು ಹತ್ಯೆ ಬಳಿಕ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಯತ್ನಿಸಿದ್ಲು. ಸೂಚನಾ ತಂಗಿದ್ದ ರೂಮ್ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಅದರ ತನಿಖೆ ಮಾಡಿದಾಗ ಗೋವಾ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸೂಚನಾ ತಾನೂ ಕೂಡ ಎಡಗೈಯನ್ನ ಹರಿತ ವಸ್ತುವಿನಿಂದ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ರಕ್ತದ ಕಲೆಗಳು ಆಕೆಯ ಎಡಗೈ ಮಣಿಕಟ್ಟಿನದ್ದು. ಉಸಿರುಗಟ್ಟಿಸಿ ಮಗುವನ್ನೇನು ಮೊದಲು ಕೊಲ್ತಾಳೆ, ನಂತರ ತಾನು ಕೂಡ ಕೈ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆಗ ರಕ್ತದ ಕಲೆಗಳು ಆಕೆಯ ಎಡಗೈ ಮಣಿಕಟ್ಟಿನಿಂದ ಬಿದ್ದಿರುವಂಥದ್ದು. ಆ ರಕ್ತದ ಕಲೆಗಳೇ ಏನೋ ಆಗಿದೆ ಎನ್ನುವಂತಹ ಅನುಮಾನವನ್ನ ಆ ಹೋಟೆಲ್ನ ಸಿಬ್ಬಂದಿಗೆ ಮೂಡಿಸಿದ್ವು. ಹಾಗಾಗಿ ದೂರು ಕೊಟ್ಟರು. ಆ ದೂರಿನ ಹಿನ್ನೆಲೆ ಈಕೆಯನ್ನು ಹಿಡಿಯಲಾಯಿತು. ನಂತರ ಕಾರ್ನಲ್ಲಿ ಚೆಕ್ ಮಾಡಿದ್ರೆ ಆ ಪುಟ್ಟ ಕಂದಮ್ಮನನ್ನ ತಾನೇ ಕೊಂದು ಸೂಟ್ ಕೇಸ್ನಲ್ಲಿ ಆಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಪತ್ತೆಯಾಗುತ್ತೆ. ಈಗ ಆಕೆ ಅರೆಸ್ಟ್ ಆಗಿದ್ದಾಳೆ. ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇತ್ತ ಮಗುವಿನ ಅಂತ್ಯ ಸಂಸ್ಕಾರ ನೆರವೇರಿದೆ. ಜೊತೆಗೆ ತಂದೆಯನ್ನು ಕೂಡ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆ. ಹೇಗೆ ಕೊಲೆಯಾಯಿತು ಅಂತಂದ್ರೆ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ಲು. ಜೊತೆಗೆ ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದೆ ಅಂತ ಆಕೆ ಹೇಳಿಕೊಂಡಿದ್ದಾಳೆ. ಅದಕ್ಕೆ ಪೂರಕವಾಗಿ ಆಕೆಯ ಮಣಿಕಟ್ಟಿನ ರಕ್ತದ ಕಲೆಗಳು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪತ್ತೆಯಾಗಿದೆ. ಇನ್ನು ಸೂಚನಾ ಸೇಠ್ ಬಂಧನಕ್ಕೆ ಯಾವ ರೀತಿ ಕಾರ್ಯಾಚರಣೆ ನಡೀತು ಅಂತ ನೋಡ್ತಾ ಹೋದ್ರೆ ಕೊಂಕಣಿ ಭಾಷೆ ನೆರವಾಯಿತು ಸೂಚನಾ ಸೇಠ್ ಬಂಧನಕ್ಕೆ. ಆಕೆ ಹೋಟೆಲ್ನಿಂದ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಗೋವಾದಿಂದ ಬೆಂಗಳೂರಿಗೆ ಹೊರಡ್ತಾರೆ. ಫ್ಲೈಟಲ್ಲಿ ಹೋಗಲ್ಲ, ಫ್ಲೈಟ್ ಇನ್ನೂ ಕಡಿಮೆ ರೇಟಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ಆಕೆ ಕಾರಲ್ಲೇ ಹೊರಡ್ತಾಳೆ. ನಂತರ ಹೋಟೆಲ್ ಸಿಬ್ಬಂದಿ ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಆ ಕಾರು ಚಾಲಕನನ್ನ ಸಂಪರ್ಕಿಸ್ತಾರೆ. ಇನೋವಾ ಕಾರು ಚಾಲಕನನ್ನ ಸಂಪರ್ಕಿಸ್ತಾರೆ ಪೊಲೀಸರು. ಕಲ್ಲಂಗೋಟ ಠಾಣೆಯ PSI ಪರೇಶ್ ನಾಯಕ್ ಕಾರ್ಯಾಚರಣೆಗಿಳ್ತಾರೆ. ಚಾಲಕ ರಾಯ್ ಜಾನ್ರನ್ನ ಸಂಪರ್ಕ ಮಾಡ್ತಾರೆ ಇನ್ಸ್ಪೆಕ್ಟರ್. ಸೂಚನಾ ಸೇಠ್ಗೆ ಹಿಂದಿ ಬರ್ತಿತ್ತು, ಇಂಗ್ಲಿಷ್ ಭಾಷೆ ಬರ್ತಿತ್ತು, ಆದರೆ ಕೊಂಕಣಿ ಬರ್ತಿರ್ಲಿಲ್ಲ. ಹಾಗಾಗಿ ಚಾಲಕ ರಾಯ್ ಜೊತೆ ಗೋವಾದ ಲೋಕಲ್ ಭಾಷೆ ಕೊಂಕಣಿಯಲ್ಲಿ ಮಾತನಾಡ್ತಾರೆ ಇನ್ಸ್ಪೆಕ್ಟರ್. ಹಾಗಾಗಿ ಆಕೆ ಗೊತ್ತೇ ಆಗಲ್ಲ ಚಾಲಕ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಕೊಂಕಣಿಯಲ್ಲೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗುವಂತ ಸೂಚನೆ ಕೊಡ್ತಾರೆ ಡ್ರೈವರ್ಗೆ ಪೊಲೀಸರು. ಕೊಂಕಣಿಯಲ್ಲಿ ಮಾತನಾಡ್ತಾ ಇದ್ದಿದ್ದರಿಂದ ಸೂಚನಾಗ ಆ ಭಾಷೆ ಅರ್ಥ ಆಗಿರಲಿಲ್ಲ. ಸದ್ಯ 6 ದಿನಗಳ ಕಾಲ ಆರೋಪಿ ಸೂಚನಾ ಸೇಠ್ ಪೊಲೀಸರ ವಶಕ್ಕೆ. ಸೂಚನಾಳನ್ನ ಗೋವಾ ಕಲ್ಲಂಗೋಟ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವತ್ತು ಸೂಚನಾ ಸೇಠ್ ತೀವ್ರ ವಿಚಾರಣೆಯನ್ನು ನಡೆಸಲಿದ್ದಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೂಚನಾ ಸೇಠ್ ತನ್ನ ಮಗುವನ್ನೇ ಕೊಲೆ ಮಾಡಿ ಕಾರಲ್ಲಿ ಸಾಗಿಸ್ತಾ ಇದ್ದು ನಿಜ, ಆದ್ರೆ ಆಕೆಯನ್ನ ಹಿಡಿದದ್ದಿದೆಯಲ್ಲ ಅದು ಬಹಳ ರೋಚಕವಾಗಿದೆ. ಈ ಕಾರ್ಯಾಚರಣೆಗೆ ಕೊಂಕಣಿ ಭಾಷೆ ಭಾರಿ ನೆರವಾಯ್ತಾ ಅಂತ, ಹೇಗೆ ನಡೀತು ಈ ಕಾರ್ಯಾಚರಣೆ? ಖಂಡಿತವಾಗಿ ಪ್ರತಿಮಾ, ಈ ಸೂಚನಾ ಸೇಠ್ ನನ್ನ ಪೊಲೀಸರು ಬಂಧನ ಮಾಡಿದೆ ಒಂದು ನಿಜಕ್ಕೂ ರೋಚಕ ಕತೆ. ಅದು ಅದರಲ್ಲೂ ಪ್ರಮುಖವಾಗಿ ಕಲ್ಲಂಗೋಟ್ನ ಠಾಣೆಯ ಇನ್ಸ್ಪೆಕ್ಟರ್ ಇದಕ್ಕೆ ಸಾಕಷ್ಟು ಸಹಕಾರಿ. ಅಂದ್ರೆ ಅವರ ಸಮಯ ಪ್ರಜ್ಞೆ ಎಷ್ಟಿತ್ತು ಅಂದ್ರೆ
ಆ ಸಂದರ್ಭದಲ್ಲಿ ಏನು ಹೋಟೆಲ್ ಸಿಬ್ಬಂದಿ ಕೊಟ್ಟಂತ ಒಂದಷ್ಟು ಮಾಹಿತಿ ಮೇಲೆ ಕೂಡ್ಲೆ ಆ ಚಾಲಕನನ್ನ ಅಂದ್ರೆ ಇನ್ನೋವಾ ಚಾಲಕ ಏನು ಸುಚನಾ ಸೇಠ್ನನ್ನ ರೋಡ್ ಮುಖಾಂತರ ಬೆಂಗಳೂರು ಬೈ ರೋಡ್ ಕರ್ಕೊಂಡ್ ಬರ್ತಾ ಇದ್ದ. ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ಅಲ್ಲಿನ ಹೋಟೆಲ್ ಸಿಬ್ಬಂದಿ ಹೇಳ್ತಾರೆ, ನೀವು ಫ್ಲೈಟ್ ಅಲ್ಲಿ ಹೋದ್ರೆ ಕಡಿಮೆ ಚಾರ್ಜ್ ಬೀಳುತ್ತೆ, ಬೈ ರೋಡ್ ಹೋದ್ರೆ ತುಂಬಾ ಅತ್ಯಂತ ಹೆಚ್ಚು ದುಬಾರಿ ಆಗುತ್ತೆ, ನೀವು ಫ್ಲೈಟ್ ಅಲ್ಲೇ ಹೋಗ್ಬೋದು ಅಂತ ಸಜೆಸ್ಟ್ ಮಾಡ್ತಾರೆ. ಆದ್ರೆ ಸುಚನಾ ಸೇಠ್ ಬಳಿ ಈ ಒಂದು ಮಗುವಿನ ಮೃತದೇಹ ಇದ್ದ ಕಾರಣದಿಂದಾಗಿ ಆಕೆ ಬೈ ರೋಡ್ ಹೋಗೋದಕ್ಕೆ ಏನು ಇಚ್ಛೆ ಪಡ್ತಾಳೆ. ಹೀಗಾಗಿ ನಾನು ಬೇಡ, ನಾನು ಬೈ ರೋಡೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಹೇಳ್ತಾರೆ. ಆಗ ಹೋಟೆಲ್ ಸಿಬ್ಬಂದಿಯ ಸಹಾಯದಿಂದಲೇ ಆಕೆ ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡಿರ್ತಾಳೆ. ಆ ಒಂದು ಚಾಲಕನಿಗೆ ಕೊಂಕಣಿ ಬರುತ್ತೆ, ಅಂದ್ರೆ ಅಲ್ಲಿನ ಚಾಲಕ ಆಗಿರೋದ್ರಿಂದ, ಗೋವಾ ಚಾಲಕನಾಗಿರೋದ್ರಿಂದ ಆತನಿಗೆ ಕೊಂಕಣಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಆತನೊಂದಿಗೆ ನಾರ್ಮಲ್ ಆಗಿ ಅಂದ್ರೆ ಸ್ನೇಹಿತನ ರೀತಿ ಮಾತನಾಡುವಂತಹ ರೀತಿಯಲ್ಲಿ ಮಾತನಾಡಿ ಅಲ್ಲೇ ಇದ್ದಂತಹ ಅದಾಗ್ಲೇ ಅವರು ಏನು ಅಲ್ಲಿದ್ದಂತಹ ಚಿತ್ರದುರ್ಗ ರೀಚ್ ಆಗಿರ್ತಾರೆ. ಅಲ್ಲಿ ಐಮಂಗಲ ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸೀದಾ ಅಂದ್ರೆ ಸುಚನಾ ಸೇಠ್ಗೆ ಗೊತ್ತಾಗದ ರೀತಿಯಲ್ಲೇ ಅಲ್ಲಿ ಏನು ಚಾಲಕ ತೆಗೆದುಕೊಂಡು ಬಂದು ಸೀದಾ ಸ್ಟೇಷನ್ ಮುಂದೆ ನಿಲ್ಲಿಸ್ತಾನೆ. ಅದಾಗ್ಲೇ ಇನ್ಸ್ಪೆಕ್ಟರ್ ಕಲ್ಲಂಗೋಟು ಇನ್ಸ್ಪೆಕ್ಟರ್ ಅದಾಗ್ಲೇ ಐಮಂಗಲ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿ, ಜೊತೆಗೆ SP ಜೊತೆ ಮಾತನಾಡಿ ಎಲ್ಲರ ಜೊತೆಗೂ ಮಾತನಾಡಿರ್ತಾರೆ. ಕೂಡ್ಲೆ ಅವರ ಸುಚನಾ ಸೇಠ್ನನ್ನ ಅಲ್ಲಿ ಅರೆಸ್ಟ್ ಮಾಡ್ಕೊಳ್ತಾರೆ. ಆಗ ಕಾರ್ನಲ್ಲಿ ಚೆಕ್ ಮಾಡಿ ಸೂಟ್ ಕೇಸ್ ಅನ್ನ ತೆಗೆದು ನೋಡಿದಾಗ ಆ ಮಗು ಅಲ್ಲಿರುತ್ತೆ. ಆಗ ಕನ್ಫರ್ಮ್ ಆಗುತ್ತೆ ಮಗುವನ್ನ ಕೊಲೆ ಮಾಡಲಾಗಿದೆ ಅಂತೇಳಿ. ಇದಕ್ಕೂ ಮುಂಚೆ ಹೋಟೆಲ್ನ ಸಿಬ್ಬಂದಿಗೆ ಒಂದು ರಕ್ತದ ಕಲೆಗಳನ್ನ ನೋಡಿ ಒಂದಷ್ಟು ಅನುಮಾನ ಬಂದಿರುತ್ತೆ. ಆಗ ಕಲ್ಲಂಗೋಟ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಈಗಾಗಲೇ ಏನು 6 ದಿನಗಳ ಕಾಲ ಏನು ಸುಚನಾ ಸೇಠ್ನ ವಶಕ್ಕೆ ಪಡೆದು ಈಗಾಗಲೇ ಇವತ್ತು ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.